ಇವಳು ನನ್ನ ಹೆಂಡತಿ ಭವ್ಯ, ನಾನೇ ಭರತ್. ವಿಡಿಯೋಸ್ ಮಾಡ್ತಿದ್ವಿ, ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಬಟ್ ಇವನ್ ನೋಡ್ಕೊಳ್ಳೋದ್ರಲ್ಲಿ ಒಂದು ವಿಡಿಯೋನೂ ಮಾಡೋಕ್ಕಾಗಿಲ್ಲ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ವ್ಲಾಗ್ ಆ್ಯಕ್ಚುಲಿ ನನ್ನ ಮಗನಿಗೆ 10 ತಿಂಗಳು ಕಂಪ್ಲೀಟ್ ಆದ 11 ತಿಂಗಳಿಗೆ ಬಿದ್ದಾಗ ನಮ್ಮ ಮನೆ ದೇವರು ತಿರುಪತಿಗೆ ಹೋಗೋಣ ಅಂದ್ಕೊಂಡಿದ್ವಿ, ವೆಂಕಟರಮಣ ಸ್ವಾಮಿ ದರ್ಶನಕ್ಕೆ. ಸೊ ಫಸ್ಟ್ ವ್ಲಾಗ್ ಕೂಡ ಅವಾಗ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ವಿ. ಸೊ ದಿಸ್ ಈಸ್ ಅವರ್ ಫಸ್ಟ್ ವ್ಲಾಗ್. ಬನ್ನಿ ನಮ್ಮ ಮನೆಯಿಂದ ಕಾಣೋ ಒಂದು ವ್ಯೂ ತೊಗೊಂಡು ನಮ್ಮ ಫಸ್ಟ್ ವ್ಲಾಗ್ನ ಶುರು ಮಾಡಿಬಿಡೋಣ. ನೋಡಿ ಫ್ರೆಂಡ್ಸ್, ಇವನೇ ನನ್ನ ಮಗ. ನನ್ನ ಇನ್ಸ್ಟಾಗ್ರಾಮಲ್ಲಾಗಲಿ ವಾಟ್ಸಪ್ ಸ್ಟೇಟಸ್ಗಳಾಗಲಿ ಎಲ್ಲೂ ತೋರಿಸಿರ್ಲಿಲ್ಲ, ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ತೋರಿಸ್ತಾ ಇರೋದು. ಎದ್ದಿದ್ದೆ 8 ಗಂಟೆಗೆ ಎದ್ವಿ. ಸೊ ನಮ್ಮ ಮಗ ಆಡ್ಕೊತಾ ಇದ್ರೆ ನಮ್ಮ ಹುಡುಗಿ ರೆಡಿ ಮಾಡ್ತಾ ಇದ್ದಾಳೆ ಹೊಟ್ಟೆ ಪಾಡು. ನನ್ನ ಮಗ ನನ್ನ ಜೊತೆ ಸ್ವಲ್ಪ ತಾಡ್ಕೊಂಡು ಅವ್ರ ತಾತನ ಜೊತೆ ಈಗ ವಿಡಿಯೋ ಕಾಲಲ್ಲಿ ಬ್ಯುಸಿಯಾಗಿದ್ದಾನೆ. ಇದರಲ್ಲಪ್ಪ ನಾನೇ ಏನೋ ಮಾತಾಡ್ತೀನಿ ಅಂದ್ಬಿಟ್ಟು ಏನೋ ನೋಡ್ತಾ ಇದ್ದಾನೆ ಕ್ಯಾಮ್ರಾ ಕಡೆ. ನಮ್ಮ ಹುಡುಗ ನನಗೆ ತಿನ್ನಿಸ್ತಾ ಇದ್ದ, ನಮ್ಮ ಹುಡುಗಿ ನನಗೆ ತಿನ್ನಿಸ್ಲಿಲ್ವಲ್ಲ ಅಂತ ನೋಡ್ತಾ ಇದ್ದ. ಸೊ ಫೈನಲಿ ಅವಳಿಗೂ ಊಟ ಮಾಡಿಸ್ತಾವನು. 3 ಊಟ ಮುಗಿಸ್ಕೊಂಡ್ವಿ ಕೊನೆಗೂ. ಶ್ರೇಣಿ ಇಲ್ಲಿ 100 ಸಬ್ಸ್ಕ್ರೈಬರ್ಸ್. ಐಫೈ ಮೆಡ್ಕೋ ಇದು. ತಿರುಪತಿ ಹೋಗೋ ಮೊದಲು ನಮ್ಮ ಪಾಪು ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದ ನನ್ನ ಮಗುನೇ ಕೂತ್ಕೊಂಡು. ಆಮೇಲೆ ನನ್ನ ಜೊತೆ ಬಂದು ಪೂಜೆ ಮುಗಿಸ್ದ. ಅವನು ಹೇಳ್ತಿದ್ದಾನೆ ಇಟ್ಕೊಂಡು ಅಮ್ಮಗೆ ಮಗನ ಜೊತೆ ಪೂಜೆ ಮಾಡಿ ಅಲ್ಲಿಂದ 3 ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಹುಡುಗಿ ಕ್ಯಾಬ್ ಬುಕ್ ಮಾಡ್ತಾಯಿದ್ಲು. ಕ್ಯಾಬ್ ಬರೋಕ್ಕಿನ್ನ 10 ಮಿನಿಟ್ಸ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಕ್ಯಾಬ್ ಬರೋ ಅಷ್ಟರಲ್ಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಕೆಳಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ಬನ್ನಿ ಹೊರಡೋಣ. ಕ್ಯಾಬ್ ಕೂಡ ಬಂತು. ಆಮೇಲೆ OTP ಹೇಳ್ಬಿಟ್ಟು ಕ್ಯಾಬ್ ಹತ್ತು ಕೂತ್ಕೊಂಡ್ವಿ. ಈಗ ಹೊರಡ್ತಾ ಇದ್ದೀವಿ ಬೆಂಗಳೂರು ಮೆಜೆಸ್ಟಿಕ್ಗೆ. ಮೆಜೆಸ್ಟಿಕ್ಕಿಂದ ನಮ್ಮ ಬಸ್ ಬುಕ್ ಆಗಿರೋದು, ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಿ. ಈಗ ಬಂದ್ವಿ ಮೆಜೆಸ್ಟಿಕ್ಗೆ. ಕ್ಯಾಬ್ ಕೂಡ ಇಳಿದಾಯಿತು. ಸೊ ಪಿಕಪ್ ಪಾಯಿಂಟ್ಗೆ ಆಲ್ರೆಡಿ ಇನ್ನೂ 1 ಅವರ್ 1.5 ಅವರ್ ಟೈಮ್ ಇದೆ. ನಾವು ಅರ್ಲಿಯಾಗೆ ಬಂದು ಇಳ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗೋಣ. ಅಷ್ಟರಲ್ಲಿ ಏನು ಮಾಡ್ಬೋದು, ಹಶ್ವಾಗ್ತಾ ಇದೆ. ಸೊ ಹೋಟೆಲ್ ಹುಡ್ಕೊಂಡೋಗಿ ಊಟ ಮಾಡೋಣ. ಹೋಟೆಲ್ಗೆ ನಾವು ಬಂದುಬಿಟ್ವಿ. ಇಬ್ಬರು ಸೌತ್ ಇಂಡಿಯನ್ ಮೀಲ್ ಆರ್ಡರ್ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಹುಡುಗನ ಕೈಯಲ್ಲಿ ಒಂದು ಆಯ್ ಇಳಿಸ್ಬಿಟ್ಟು ಕ್ಯಾಮ್ರಾಗೆ ಬಸ್ಸು ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಇಷ್ಟೊಂದು ಬಸ್ ನಿಂತಿದೆ. ಇದ್ರಲ್ಲಿ ನಮ್ಮ ಬಸ್ ಯಾವುದು ಅಂತ ಗೊತ್ತಿಲ್ಲ. ಡ್ರೈವರ್ಗೆ ಫೋನ್ ಮಾಡಿದ್ರೆ 9:15 ಬರ್ತೀನಿ ಅಂದಿದ್ದಾನೆ, ಅದಕ್ಕೆ ವೆಯ್ಟಿಂಗ್. ನೋಡಿ ಫ್ರೆಂಡ್ಸ್, ಕಾದು ಹುಡುಗಿ ಕೆಳಗಡೆ ಸೆಟ್ಲ್ ಆಗಿಬಿಟ್ಟಿದ್ದಾಳೆ ಬಸ್ಗೋಸ್ಕರ. ಶೀನಿ ಹೆಂಗೆ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟ ಆರಾಮಾಗಿ ಬಸ್ಸಲ್ಲಿ. ಶೀನಿ ಫ್ರೆಂಡ್ಸ್, ಫೈನಲಿ ಹತ್ತಿದ್ವಿ ಬಸ್ಸು. ವಿ ಆರ್ ಸೆಟ್ಲ್ ಆಗಿದ್ದೀವಿ. ಅವರಮ್ಮ ಮಗಂದು ಡೈಪರ್ ಚೇಂಜ್ ಮಾಡಿ ಕ್ಲೀನಿಂಗಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ಹುಡುಗ ಎಂಜಾಯ್ ಮಾಡ್ತಾನೆ. ಐಫೈ ಫುಲ್ಲೆಲ್ಲ ಕವರ್ ಮಾಡಿಕೊಂಡು ನೋಡಿ. 2 TV ಬೇರೆ ಕೊಟ್ಬಿಟ್ಟಿದೆ, ಸ್ಕ್ರೀನ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಅವಳೊಂದು ಮೂವಿ ಆಗಲೇ ಸ್ಟಾರ್ಟ್ ಮಾಡಿದ್ದಾಳೆ. ನಾವೊಂದು ಮೂವಿನ ಹುಡುಕ್ತಾ ಇದ್ದೀವಿ ಈ ಕಡೆ. ನಮ್ಮ ಹುಡುಗ ರಿಮೋಟ್ ಎತ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾನೆ. ನಮ್ಮ ಹುಡುಗ ರಿಮೋಟ್ ತೊಗೊಂಡ ಏನೋ ಒತ್ತೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ರಿಮೋಟ್ ಸಿಗ್ತಾ ಇಲ್ಲ ಕೈಗೆ. ನಮ್ಮ ಹುಡುಗಿ ನೋಡಿ ಆರಾಮಾಗಿ ಮಲ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ. ವಿಡಿಯೋ ಓನ್ಲಿ ಆಡಿಯೋ. ನಮ್ಮ ಹುಡುಗನ ಕ್ವಶನ್ ಕೇಳ್ತಿದ್ದಾನೆ, ಹಿಂಗೆ ಬೇಕಾ ಇದು, ಅವನಿಗೆ ಬೇಕಂತ ಇದು. ಹಿಂಗೆ ಕೊಡೋಕ್ಕಾಗಲ್ಲ, ಸೌಂಡ್ ಜಾಸ್ತಿ ಇದು. ನಿಂಗೆ ಬೇಕಾ ಇದು? ನಮ್ಮ ಹುಡುಗನ ಬೇಕಂತ ಇದು, ಹಾಕ್ಬಿಡೋಣ, ನೋಡೋಣ ಅವ್ನ ರಿಯಾಕ್ಷನ್ ಏನು ನಿಂತು. ಏನು ಬರ್ತಾ ಇದೆ ಅದರಲ್ಲಿ? ಭಯ ಬೀಳ್ತಾನೆ ಹುಡುಗ, ತೆಗೆದ್ಬಿಡೋಣ. ನಮ್ಮ ಹುಡುಗ ಆಗ್ಲಿಂದ ಹೆಡ್ಫೋನ್ ಕೇಳ್ತಿದ್ದ,
ಸೊ ಜಯ ಜನಾರ್ದನ ಕೃಷ್ಣ ಹಾಕೊಟ್ಬಿಟ್ಟಿದೀವಿ. ಅವ್ನ ರಿಯಾಕ್ಷನ್ ನೋಡಿ, ಆರಾಮಾಗಿ ಹಾಡು ಕೇಳ್ತಾ ಇದ್ದಾನೆ. ನೋಡಿ ಹೆಸರ ಕೇಳ್ತಿದ್ದಾನೆ ಅವನು. ಸಿನಿ ಯಾವ ಹಾಡು ಬರ್ತಿದೆ? ಎಲ್ಲಿಂದ ಬರ್ತಿದೆ ಅಂತ ನೋಡ್ತಿದ್ದ. ಯಾವ ಹಾಡು ಬರ್ತಿದೆ ಸಿನಿ? ಒಂದು ಹಾಕ್ಬಿಡೋಣ. ಎಕ್ಕಳವ ಹಾಕವ. ಹಾ ಬಂತು ಹಾಡು, ಬಂತು ನೋಡಿ ಫ್ರೆಂಡ್ಸ್. ಟ್ರಾವೆಲ್ಸ್ ಕಡೆಯಿಂದ 2 ಬಾಕ್ಸ್ ಸ್ನ್ಯಾಕ್ಸ್ ಬಾಕ್ಸ್ ಕೊಟ್ಟಿದ್ದಾರೆ. ಒಂದು ಅವಳಿಗೆ, ಒಂದು ನನಗೆ. ಪರವಾಗಿಲ್ಲ, ಕಾಂಪ್ಲಿಮೆಂಟರಿ ಸೂಪರ್. ಹಾಂ, ಬೋರ್ ಆಗ್ದಿರಂಗೆ 2 ಗಿಫ್ಟ್ ಬಾಕ್ಸ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಸ್ನ್ಯಾಕ್ಸ್ ಏನಿದೆ ಅಂತ ಓಪನ್ ಮಾಡಿ ನೋಡೋಣ. ಹುಡುಗಿ ಓಪನ್ ಮಾಡ್ತಾಳೆ ನೋಡಿ. ಪಾಪ ಏನದು? ಒಂದು ಮಸಾಲ ಪೀನಟ್, ಏನಿದು? ಲೇಯರ್ ಕೇಕ್, ಒಂದು ವೆಜ್ಜು, ಗ್ರೀನ್ ಕಲರ್ ಇದ್ರೆ ವೆಜ್ಜು. ಇದು ನನ್ನ ಫೇವ್ರೆಟ್ ಚಿಕ್ಕಿ. ಏ ಶಿನಿ ತಗೋ, ಶಿನಿ ನಮ್ಮ ಶಿನಿ ಕೊಡೋಣ. ತಗೋತಾನೆ, ಇಂಥವೆಲ್ಲ ತಗೊಳಲ್ಲ ಅವನು. ಹೌದು, ಯೂನಿಬಿಕ್ಸ್ ಆರೆಂಜ್ ಫ್ಲಾಶ್ ಕುಕೀಸ್. ಸೊ ನೋಡಿ, 4 ಇದೆ ಈ ಬಾಕ್ಸಲ್ಲಿ. 1 ಟಿಶ್ಯೂ, ವೆರಿ ಇಂಪಾರ್ಟೆಂಟ್. ಆದಮೇಲೆ ವಾವ್, ವೆಟ್ ವೈಪ್ಸ್. ವೆಟ್ ವೈಪ್ಸ್ ನಮ್ಮ ಪಾಪಗೆ ಯೂಸ್ ಆಗುತ್ತೆ ತಿರುಮಲಲ್ಲಿ. ಇದು ನನ್ನ ಬಾಕ್ಸ್. ನಿಧಾನಕ್ಕೆ ಟ್ರಾಫಿಕಲ್ಲಿ ಬಸ್ ಸಿಟಿ ದಾಟ್ತಾ ಇದೆ. ಈಗ 10:30 ಆಗ್ತಾ ಬಂತು. ಮಾರ್ನಿಂಗ್ 3:45ಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ಟಿ ವಿ ನೋಡಿಕೊಂಡು ರೆಸ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ತಿರುಪತಿಯಲ್ಲಿ ಬಸ್ ಡ್ರಾಪ್ ಮಾಡಿದೆ. ಟೈಮಿಗೆ ಕರೆಕ್ಟಾಗಿ 3:50ಗೆ ಇಲ್ಲಿ ಡ್ರಾಪ್ ಮಾಡಿದೆ. RTC ಬಸ್ ಸ್ಟಾಪ್ ಆಪೋಸಿಟ್ ಇದ್ದೀವಿ. ತಿರುಪತಿಯಿಂದ ತಿರುಮಲಗೆ RTC ಬಸ್ಸಲ್ಲಿ ಒಬ್ಬರಿಗೆ 90 ರೂಪೀಸ್ ಚಾರ್ಜ್ ಮಾಡ್ತಾರೆ ಟಿಕೆಟು. ಚಿಕ್ಕ ಮಕ್ಕಳಿದ್ರೆ ಅವ್ರಿಗೊಂದು 50 ರೂಪೀಸ್. ನೀವು ಬಸ್ಸಲ್ಲಿ ಆರಾಮಾಗಿ ತಿರುಮಲಗೆ ಹೋಗ್ಬೋದು. ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ ಓನ್ಲಿ 500 ಮೀಟರ್ಸ್. ದೇವಸ್ಥಾನದ ಮುಂದಕ್ಕೆ ಬಂದ್ವಿ. ಹೀಗೆ ಒಂದು ವ್ಯೂ ತಗೊಂಡು ಮುಂದಕ್ಕೆ ಹೋಗೋಣ ಬನ್ನಿ. ಈಗ ಮುಂದಿನ ಕಾರ್ಯಕ್ರಮ, ನಾವು ನಮ್ಮ ಮಗನ ಎತ್ಕೊಂಡು ಮುಡಿ ಕೊಡೋ ಕಾರ್ಯಕ್ರಮ ಇದೆ. ಸೊ ಮುಡಿ ಕೊಡೋದು ಎಲ್ಲಿ ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಕಲ್ಯಾಣ ಕಟ್ಟೆ ಅಂತ ಬಿಲ್ಡಿಂಗ್ ಇದೆ. ಅಲ್ಲಿ ಹೋಗ್ಬಿಟ್ಟು ಮುಡಿ ಕೊಡಬೇಕು. ಬನ್ನಿ, ಅಲ್ಲಿಂದ ಈ ಭಜನೆ ಕಾರ್ಯಕ್ರಮ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಪಿಳ್ಳೆಗೆ ಹೊಸ ಟೆಕ್ನಿಕ್. ಕಾಂಗ್ರೂ ಮರಿ ಈ ಥರ ಕುತ್ಕೊಂಡ್ಬಿಟ್ಟಿದೆ ಒಳಗಡೆ. ಇದು ಇಲ್ಲಿ ನಮ್ಮ ಹುಡುಗನಿಗೆ ಡ್ರೆಸ್ ಚೇಂಜ್ ಮಾಡಿ ಕೊಂಡ್ರು ಹೋಗ್ತಾ ಇದ್ದೀವಿ ಮುಡಿ ಕೊಡೋದಕ್ಕೆ. ಇಲ್ಲಿ ಶಿನಿ ಹೇಳು ಆಯ್. ಮುಡಿ ಕೊಡೋ ಮೊದಲು ಫುಲ್ ಜೋಶಲ್ಲಿ ನೋಡ್ತಾ ಇದ್ದಾನೆ. ಆಮೇಲೆ ನೋಡ್ಬೇಕು ಏನು ಮಾಡ್ತಾನೆ ಅಂತ. ಮುಡಿ ಕೊಡುವಾಗ ನನ್ನ ಮಗ ಅಳಲ್ಲ ಅಂದ್ಕೊಂಡೆ, ಬಟ್ ಅವನು ಅತ್ತೆ ಬಿಟ್ಟ. ಅವನದಾದ್ಮೇಲೆ ನಾನು ರೆಡಿ ಆಗಿಬಿಟ್ಟು ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಆಡ್ಕೊಂಡು ನಾನು ಮುಡಿ ಕೊಟ್ಟು ಕಲ್ಯಾಣ ಕಡೆಗೆ ಹೊರಡೋಣ ಅಂತ ಹೊರಟ್ವಿ. ಇಬ್ಬರು ನೋಡಿ ಲಗೇಜ್ ಹಂಗೆ ಕೊಟ್ಟಿದ್ದಾರೆ ನಮ್ಮ ಕೈಗೆ. ಲಗೇಜ್ ಫುಲ್ ನಮ್ಮ ಕೈಯಲ್ಲಿ, ನಮ್ಮಿಬ್ಬರು ಲಗೇಜ್ ಅವಳ ಕೈಯಲ್ಲಿ. ಹೇಗಿದೆ ನಮ್ಮ ಗುಂಡು? ಹೇಗಿದೆ ಗೊತ್ತಿಲ್ಲ, ಡೈರೆಕ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಕಲ್ಯಾಣಿ ಹತ್ರ ಬಂದ್ವಿ. ಬಂದ್ಬಿಟ್ಟು ಒಂದು 3 ಸತಿ ಮುಳುಗಿ ನೀರಲ್ಲಿ ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಮುಂದೆ ದರ್ಶನಕ್ಕೆ. ಅದಕ್ಕೆ ಮೊದಲು ನಮ್ಮ ಹುಡುಗನ ಸ್ನಾನ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ಬೇಕು. ನಮ್ಮಿಬ್ರು ಸ್ನಾನ ಆಗಿದೆ. ಅವನಿಗೆ ಬಿಸಿನೀರು ಹುಡುಕ್ತಾ ಇದೀವಿ.
ಎಲ್ಲಿದೆ ಗೊತ್ತಿಲ್ಲ. ಅವಳು ಮಗು ಸ್ನಾನ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾಳೆ. ಸೊ ಲಗೇಜ್ ಸಹಿತ ಇಲ್ಲಿದೆ. ಅದು ಬರೋವರೆಗೂ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ನೋಣ ಅಂತ ತಿಂತಾ ಇದ್ದೀನಿ. ಆ್ಯಕ್ಚುಲಿ ನಾನೀಗ ಸುಪತಮ್ ಎಂಟ್ರಿ ಔಟ್ಸೈಡ್ ವೆಯ್ಟ್ ಮಾಡ್ತಾ ಇದ್ದೀನಿ, ಅವಳು ಸ್ನಾನ ಮಾಡಿಸ್ಕೊಂಡು ಮಗುನ ಕರ್ಕೊಂಡು ಬರೋವರೆಗೂ. ಆ್ಯಕ್ಚುಲಿ ಸುಪತಮ್ ಅಂದರೆ 1 ವರ್ಷದ ಒಳಗಡೆ ಇರೋ ಮಗುನ ಕರ್ಕೊಂಡು ಫ್ರೀಯಾಗಿ ಅವರ ತಂದೆ ತಾಯಿ ಮತ್ತು ಒಂದು 10 ವರ್ಷದ ಒಳಗಡೆ ಯಾವ್ದಾನ ಮಗು ಇದ್ದರೆ ಆ ಮಗುನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೋದು. ಫ್ರೀ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಟಿಕೆಟ್ ಬುಕ್ ಮಾಡೋ ಅವಶ್ಯಕತೆ ಇರೋಲ್ಲ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅಂದರೆ ಒಂದು ಬರ್ತ್ ಸರ್ಟಿಫಿಕೇಟ್ ಮಗುದು, ತಂದೆ ತಾಯಿದಿಬ್ಬರದು ಆಧಾರ್ ಕಾರ್ಡ್ ಇದ್ದರೆ ಸಾಕು. ನೋಡಿ, ಇದೇ ಸುಪದಮ್ ಎಂಟ್ರಿ. ದೇವಸ್ಥಾನದ ಬಲಭಾಗದಲ್ಲಿ ಬರುತ್ತೆ ನಿಮಗೆ. ಇಲ್ಲಿ ಸುಪದಮ್ ಎಂಟ್ರಿ ಹೋಗ್ತಾ ಇದ್ದಂಗೆ ನಿಮಗೆ ಫಸ್ಟ್ ಸಿಗೋದೇ ಲಗೇಜ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ ಏನಾರ ಇದ್ದರೆ ಇಲ್ಲಿ ಡೆಪಾಸಿಟ್ ಮಾಡಿ ನೀವು ದರ್ಶನಕ್ಕೆ ಒಳಗಡೆ ಹೋಗ್ಬೋದು. ಆ್ಯಕ್ಚುಲಿ ನಮಗೆ 11:30ಗೆ ಒಳಗಡೆ ಬಿಟ್ಟರು ಮಾರ್ನಿಂಗ್. ಸೊ ನಾವು 1 ಅವರ್ಗೆಲ್ಲ ಆಚೆ ಬಂದುಬಿಟ್ಟು 12:30ಗೆಲ್ಲ ದರ್ಶನ ಆಗೋಯ್ತು. ದರ್ಶನ ಆರಾಮಾಗಾಯಿತು. ಲಗೇಜ್ ಕಲೆಕ್ಟ್ ಮಾಡ್ಕೊಂಡು ಬರೋ ಗ್ಯಾಪಲ್ಲಿ ನಮ್ಮ ಹುಡುಗ ನನ್ನ ಸ್ಪೆಕ್ಸ್ನ ಹೊಡೆದಿಟ್ಟಿದ್ದ. ಸೊ ಅದರಲ್ಲೇ ನಾವು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹೊಡ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಲಡ್ಡು ಕಲೆಕ್ಟ್ ಮಾಡಬೇಕಿತ್ತು. ಅಲ್ಲಿಂದ ಲಾಡು ಕಲೆಕ್ಟ್ ಮಾಡಿಕೊಂಡು ಮತ್ತು ಅನ್ನಪ್ರಸಾದ ಕೇಂದ್ರನ ಹುಡ್ಕೊಂಡು ಹೋಗೋಣ. ಪ್ರಸಾದನ ಎಲ್ಲ ತೊಗೊಂಡು ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ಅಂತ ಬರುತ್ತೆ. ಅಲ್ಲೋಗಿ ನಾವು ಆರಾಮಾಗಿ ಊಟ ಮಾಡಿಕೊಂಡು ಬಸ್ ಹತ್ತೋಣ ಅಂತ ಡಿಸೈಡ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಹಿಂಗೆ ಹೊಡೆದೋಗಿರೋ ಸ್ಪೆಕ್ಸ್ನ ಬಿಸಾಕೋಣ ಅಂತ ಡಿಸೈಡ್ ಮಾಡಿಕೊಂಡು ಡಸ್ಟ್ಬಿನ್ ಹುಡ್ಕಿದ್ವಿ. ಆ ಡಸ್ಟ್ಬಿನ್ ಕೂಡ ಸಿಕ್ತು. ಸೊ ಫೈನಲಿ ಆ ಸ್ಪೆಕ್ಸ್ನ ರಿಮೂವ್ ಮಾಡಿ ಅದನ್ನು ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ಮುಂದಕ್ಕೆ ಹೊರಟು. ಇದೇ ಫ್ರೆಂಡ್ಸ್ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ. ಇದು ನಮಗೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇಲ್ಲಿ ಪ್ರಸಾದವನ್ನು ಕೊಡ್ತಾರೆ. ಆರಾಮಾಗಿ ತಿಂದ್ಕೊಂಡು ನಮ್ಮ ದರ್ಶನವನ್ನು ಮುಗಿಸ್ಕೊಳ್ಬೋದು. ಶ್ರೀ ಬೇಡಿ ಆಂಜನೇಯ ಸ್ವಾಮಿ ವಾರಿ ಟೆಂಪಲ್. ಎಲ್ಲಿ ದರ್ಶನ ಎಲ್ಲ ಮುಗಿದ ಮೇಲೆ ದೇವಸ್ಥಾನದ ಮುಂಭಾಗದಲ್ಲಿರುವ ಈ ಜಾಗದಲ್ಲಿ ದೀಪವನ್ನು ಹಚ್ಚಿ ಬರೋದು ನಮ್ಮ ಒಂದು ಪದ್ಧತಿ. ಅದಕ್ಕೆ ನಾನು ನನ್ನ ಮಗನ ಇಟ್ಕೊಂಡು ಪಕ್ಕದಲ್ಲಿ ಕೂತಿದ್ದೆ. ಅವಳು ಹೋಗ್ಬಿಟ್ಟು ದೀಪವನ್ನು ಹಚ್ಕೊಂಡು ಬರೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಕೊನೆಗೂ ದೀಪ ಹಚ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಬೆಂಗಳೂರು ಕಡೆ ಹೊರಡೋದಕ್ಕೆ ಟಿಕೆಟನ್ನು ಬುಕ್ ಮಾಡಬೇಕಿತ್ತು. ನಾವು ಬ್ಯಾಂಗ್ಳೂರಿಂದ ತಿರುಪತಿಗೆ ಮಾತ್ರ ಬಸ್ ಬುಕ್ ಮಾಡ್ಕೊಂಡು ಬಂದಿದ್ವಿ, ರಿಟರ್ನ್ ಬುಕ್ ಮಾಡಿರಲಿಲ್ಲ. ಸೊ ಈಗ ಸರ್ಚ್ ಮಾಡಿ ಕೊನೆಗೂ ನಮಗೆ 6:30ಗೆ ಈ ಬಸ್ ಬುಕ್ ಆಯಿತು. ಬಸ್ಸಲ್ಲಿ ಬಂದು ಸೆಟ್ಲ್ ಆಗಿದ್ವಿ. ನಮ್ಮ ಮಗನೂ ಫುಲ್ಲು ರಿಲ್ಯಾಕ್ಸ್ ಆಗಿ ಕಾಣಿಸ್ದ. ಅವನು ಫುಲ್ ಟಯರ್ಡ್ ಆಗಿದ್ದ ತಿರುಪತಿಯಲ್ಲಿ. ತಿರುಪತಿ ತಿಮ್ಮಪ್ಪನ ಬೆಟ್ಟದ ಮೇಲಿನ ಆಕಾರ ಯಾವ ಥರ ಕಾಣ್ಬೋದು ಅಂತ ನಮಗೊಂದು ವೇವ್ ಸಿಕ್ತು. ಆ ವ್ಯೂನ ತಗೊಂಡು ದರ್ಶನ ಇನ್ನೊಮ್ಮೆ ಮಾಡಿಕೊಂಡು ಹಾಗೆ ಸನ್ಸೆಟ್ ವ್ಯೂ ನೋಡಿ ಸೂರ್ಯಾಸ್ತ ಆಗ್ತಿದೆ. ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್. ಮತ್ತು ಇದಾಗಿತ್ತು ನಮ್ಮ ತಿರುಪತಿಯ ಒಂದು ಮೊದಲನೇ ಲಾಗ್. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾವು ವ್ಲಾಗ್ನ ಮಾಡ್ತಾ ಇರ್ತೀವಿ.